ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಟೊಮ್ಯಾಟೊ ಪಪ್ಪು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನೊಂದು ಕಪ್ ಆಗೋವಷ್ಟು ಬೇಳೆ ತಗೊಂಡಿದ್ದೀನಿ. ಈ ಬೇಳೆ ಕುಕ್ಕರ್ಗೆ ಹಾಕಿ ಈಗ ತೊಳ್ಕೊಂಡು ಬರ್ತೀನಿ. ಈಗ ನಾನು ಬೇಳೆ ತೊಳ್ಕೊಂಬಂದಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ಥರ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ಥರ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೀಗ 2 ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬೇಯಿಸಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 3 ವಿಷಿಲ್ ಬಿಟ್ಟರೆ ಬೇಳೆ ನುಣ್ಣಗಾಗ್ಬಿಡುತ್ತೆ. ಇವಾಗ ನಾನು ಇದು 3 ವಿಷಿಲ್ ತಗೊಳ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಿಲ್ ತಗೊಳ್ತೀನಿ. ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ 3 ವಿಷಿಲ್ ಬರೋವರೆಗೂ ನಾವು ಕಾಯೋಣ. ಈಗ 3 ವಿಷಿಲ್ ಬಂದಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ವಿಷಿಲ್ ಹೋಗೋವರೆಗೂ ಹಾಗೆ ಬಿಡೋಣ. ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು 20. ಇದರ ಸಿಪ್ಪೆಲ್ಲ ತೆಗ್ದಿದ್ದೀನಿ. ಮತ್ತು ಬೆಳ್ಳುಳ್ಳಿ 1 ಗಡ್ಡೆ ಆಗುವಷ್ಟು ಸುಲ್ಕೊಂಡಿದ್ದೀನಿ. ನೋಡಿ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. 2 ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಾನೀಗ ಒಗ್ಗರಣೆಗೆ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಟಾಣಿಗೆ. ಮತ್ತು ಈ ಬೆಳ್ಳುಳ್ಳಿ ಕೂಡ ಇದು ಹಾಕ್ಕೊಂಡು ನಾನು ಜಜ್ಕೊಳ್ತೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಕೊಳ್ತೀನಿ. ಈ ಥರ ಇದೀಗ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಈಗ 2 ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಇಷ್ಟು ದಪ್ಪದು 1-2 ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಈಗ ಇದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಈ ಥರ ದಂಟು ತೆಗೆದ್ಬಿಟ್ಟು ಅದೇ ಮಾಮೂಲಿ ಸಣ್ಣ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ನಾನು ಆಂಧ್ರ ಪಪ್ಪು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾವು ಈಗ ವಿಷಿಲ್ ತೆಗಿಯೋಣ. ವಿಷಿಲ್ ಹೋಗಿದೆ, ನುಣ್ಣಗಾಗ್ಬಿಟ್ಟಿದೆ. ಬೇಳೆ ಎಲ್ಲ ನುಣ್ಣಗಾಗಿದೆ. ಸ್ವಲ್ಪ ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೊಂಬೋಣ. ಸ್ವಲ್ಪ ಜಾಸ್ತಿ ನೀರು ಹಾಕಬೇಕಾಗತ್ತೆ. ಕುಕ್ಕರ್ 1 ವಿಷಿಲ್ 2 ವಿಷಿಲ್ಗೆ ಬೇಳೆ ನುಣ್ಣಗಾಗ್ಬಿಡುತ್ತೆ. ಅಂದರೆ 1-2 ಕಪ್ ಅಷ್ಟು ನೀರು ಸಾಕಾಗುತ್ತೆ. ಇಲ್ಲ ಅಂದರೆ ಒಂದು 3-4 ಕಪ್ಪು ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ನೋಡಿ, ನಾನು ಬೇಳೆ ಎಲ್ಲ ಈ ಥರ ಸ್ಮ್ಯಾಶ್ ಆಗಿರಬೇಕು ಬೇಳೆ. ಇಲ್ಲ ಅಂದರೆ ನೀವು 1 ಅವರ್ಗಿಂತ ಮುಂಚೆ ಬೇಳೆ ನೆನೆ ಹಾಕ್ಬಿಟ್ಟು ಬೇಕಾದರೆ ವಿಷಿಲ್ ತಗೋಬೋದು. ಅದು ನುಣ್ಣಗಾಗ್ಬಿಡುತ್ತೆ ಬೇಳೆ. ಈ ಬೇಳೆ ಎಲ್ಲ ನುಣ್ಣಗಾಗಿದೆ. ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ತಪ್ಪಲೆ ಇಟ್ಟಿದ್ದೀನಿ. ತಪ್ಪಲೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆಂಧ್ರ ಟೊಮೊಟೊ ಪಪ್ಪು ಮಾಡ್ತಾ ಇರೋದು ನಾನೀಗ. ಇದು ಎಣ್ಣೆ ಬಿಸಿಯಾಗಿದೆ. 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಿಗ್ತಾ ಇದೆ. ಬೆಳ್ಳುಳ್ಳಿ ಜೀರಿಗೆ ನಾನೇನು ಕುಟ್ಕೊಂಡಿದ್ದೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಅದು ನೋಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಕೊಂಡಿದ್ದೆಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೇ ಸಾಂಬಾರು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ನಾನು 1 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಪಪ್ಪಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಹಾಗೆ ಬಿಡೋಣ. ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನಾನು ಇವಾಗ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ನೆನೆ ಹಾಕಿದ್ನಲ್ಲ, ಅದಕ್ಕೆ ಕ್ಯೂಚ್ಕೊಂಡು ಆ ಹುಳಿ ಹಾಕ್ಕೊಳ್ತಾ ಇದ್ದೀನಿ.
ಇದಕ್ಕೆ ನಾನು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 3/4 ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, 3/4 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಬೇಡ ಅಂದರೆ ಬರೀ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡೂ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕುದೀಲಿ, ಹುಣಸೆಹಣ್ಣು ಹುಳಿಯಲ್ಲಿ ಒಂದು 2 ನಿಮಿಷ ಕುದೀಲಿ ಇದು. ಈಗ ನಾವು ಬೇಳೆ ಏನು ಬೇಯಿಸಿದ್ನಲ್ಲ, ಇವಾಗ ಇದು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ. ಯಾರು ಬೇಕಾದರೂ ಪಟ್ಟಂತ ಮಾಡ್ಕೊಳ್ಬೋದು. ಈ ಹಾಸ್ಟೆಲಲ್ಲಿ ಹುಡುಗರೆಲ್ಲ ಇರ್ತಾರಲ್ಲ, ಅವರೆಲ್ಲ ಎಷ್ಟು ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಪ್ಪು. ಕುಕ್ಕರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತುಂಬ ನೀರಾಗಿರಬಾರ್ದು. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು, ತೆಳು ಬೇಕು ಅಂದರೆ ತೆಳುಗೆ ಮಾಡ್ಕೊಳ್ಬೋದು. ಆದರೆ ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಯಕ್ಕೆ ಬೇಡ. ನೋಡಿ ಎಷ್ಟು ಬೇಗ ಟೊಮೆಟೊ ಪಪ್ಪು ರೆಡಿ ಆಯಿತು. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಫಿಶ್ಶು ಕಬಾಬ್ ಇದ್ದರೆ ತುಂಬ ಟೇಸ್ಟಿಯಾಗಿ, ಅಂದರೂ ಇಷ್ಟನ್ನು ತಿನ್ನೋರು ಇಷ್ಟು ತಿನ್ಬೋದು, ಅಷ್ಟು ಇದಾಗಿರುತ್ತೆ. ಇಲ್ಲಾಂದರೆ ಹಪ್ಪಳ, ಸಂಡಿಗೆ ಎಲ್ಲನೂ ಆಗುತ್ತೆ ಇದಕ್ಕೆ. ಈಗ ಸಾರು ಕುದ್ತಾ ಇದೆ. ಸಣ್ಣ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮೊಸರು ಮೆಣಸಿನ್ಕಾಯಿ ಬರುತ್ತಲ್ಲ ಡ್ರೈ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹಪ್ಪಳ, ಬಾಯಲ್ಲಿ ನೀರು ಬರ್ತಾ ಇದೆ. ಇದೆಲ್ಲ ಇದ್ದರೆ ಚೆನ್ನಾಗಿ ತಿನ್ಬೋದು ಊಟ. ಈಗ ಸಾರು ಕುದಿತಾ ಇದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಟೊಮೆಟೊ ಆಂಧ್ರ ಪಪ್ಪು ರೆಡಿ ಆಯಿತು. ಟೊಮೆಟೊ ಪಪ್ಪು ರೆಡಿ ಆಯಿತು. ನೋಡಿ ಎಷ್ಟು ಬೇಗ ಆಯಿತು. ಒಂದು ಬೇಳೆ ಒಂದು ಬೇಯಿಸ್ಕೋಬೇಕು, ಒಗ್ಗರಣೆ ಕೊಡಬೇಕು ಅಷ್ಟೇ. ತುಂಬ ರುಚಿಯಾಗಿರುತ್ತೆ ಇದು. ನೋಡೋಣ, ಟೇಸ್ಟ್ ನೋಡೋಣ. ತುಂಬ ರುಚಿಯಾಗಿದೆಯಪ್ಪ. ಹೋಟೆಲ್ ಸಿಗುತ್ತಲ್ಲ ಆಂಧ್ರ ಮೆಸ್ಸಲ್ಲಿ, ಅದೇ ಥರ ಇದೆ. ಬೇಕಾದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಈ ಆಂಧ್ರ ಪಪ್ಪು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಂಥವರು ಮಾಡ್ಕೊಳ್ಬೋದು ಅನಿಸುತ್ತೆ ನನಗೆ. ಎಷ್ಟು ಈಸಿಯಾಗಿ ನಾನು ತೋರಿಸಿದ್ದೀನಿ. ಓಕೆ, ಥ್ಯಾಂಕ್ ಯು. ಬಿಸಿ ಅನ್ನಕ್ಕೆ, ಮುದ್ದೆಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ.